ಎಲ್ಲರಿಗೂ ವಿದ್ಯಾರ್ಥಿ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನನ್ನು ಸಹ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಹೊಸ ವಿಡಿಯೋಗಳ ಮಾಹಿತಿ ನಿಮಗೆ ಸಿಗುತ್ತೆ. ಹಾಗೂ ನಮ್ಮ ವಿಡಿಯೋನ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ, ಇವತ್ತು ನಾವು ನೋಡ್ತಾ ಇರುವಂತಹ ಪದ್ಯ ಬಂದು KS ನಿಸಾರ್ ಅಹಮದ್ ಅವರು ಬರೆದಿರುವಂತಹ ಶಟ್ ಡೌನ್ ದಿ ಶಾಪ್. ಪದ್ಯ ನೋಡೋಕ್ಕಿಂತ ಮುಂಚೆ ಕವಿ ಪರಿಚಯನ ಮಾಡ್ಕೊಳ್ಳೋಣ. KS ನಿಸಾರ್ ಅಹಮದ್ ಇವರು 1936 ಫೆಬ್ರವರಿ 5ರಂದು ಜನಿಸ್ತಾರೆ. ಇವರು ಒಬ್ಬ ಭಾರತೀಯ ಮತ್ತು ಕನ್ನಡದ ಕವಿಯಾಗಿರ್ತಾರೆ. ಇವರು ಜಿಯಾಲಜಿಯಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರ್ತಾರೆ ಮತ್ತು ದ ಮೈಸೂರು ಮೈನ್ಸ್ ಅಲ್ಲಿ ಅಸಿಸ್ಟೆಂಟ್ ಜಿಯಾಲಜಿಸ್ಟ್ ಆಗಿ ವರ್ಕ್ ಮಾಡ್ತಾರೆ. ಹಾಗೂ ಜಿಯಾಲಜಿ ಲೆಕ್ಚರರ್ ಆಗಿ ಬೆಂಗಳೂರು, ಚಿತ್ರದುರ್ಗ, ಶಿವಮೊಗ್ಗದಲ್ಲಿಯೂ ಸಹ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಇವರ ಕವನ ಸಂಕಲನಗಳಲ್ಲಿ ಒಂದಾದಂತಹ ನಿತ್ಯೋತ್ಸವ ಕವನ ಸಂಕಲನದಿಂದ ಇವರು ಹೆಸರುವಾಸಿಯಾಗ್ತಾರೆ ಮತ್ತು 2007ರಲ್ಲಿ ಶಿವಮೊಗ್ಗದಲ್ಲಿ ಏರ್ಪಡಿಸಲಾದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ 73ನೇ ಪ್ರೆಸಿಡೆಂಟ್ ಆಗಿಯೂ ಕಾರ್ಯನಿರ್ವಹಿಸ್ತಾರೆ. ಮತ್ತು ಇವರಿಗೆ ಸಿಕ್ಕಿದ್ದಂತಹ ಅವಾರ್ಡ್ಗಳು ಯಾವುದು ಅಂತ ಹೇಳಿದರೆ, ದ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅವಾರ್ಡ್ 1982ರಲ್ಲಿ, ರಾಜ್ಯೋತ್ಸವ ಅವಾರ್ಡ್ 1981ರಲ್ಲಿ, ನಡೋಜ ಅವಾರ್ಡ್ 2003ರಲ್ಲಿ, ಪದ್ಮಶ್ರೀ ಅವಾರ್ಡ್ 2008ರಲ್ಲಿ, ಪಂಪ ಅವಾರ್ಡ್ 2017ರಲ್ಲಿ ಆ್ಯಂಡ್ ಕುವೆಂಪು ಯೂನಿವರ್ಸಿಟಿಯಿಂದ ಇವರಿಗೆ ಗೌರವಾನ್ವಿತ ಡಾಕ್ಟರೇಟ್ ಕೂಡ ಸಿಗುತ್ತೆ. ಶಟ್ ಡೌನ್ ದಿ ಶಾಪ್ ಇದು ಯಾವುದ್ರ ಬಗ್ಗೆ ಮಾತಾಡುತ್ತೆ ಅಂತ ಹೇಳಿದರೆ, ಭಾರತದಲ್ಲಿ ಜಾಗತೀಕರಣದ ಪ್ರಭಾವದಿಂದ ಚಿಕ್ಕ ಚಿಕ್ಕ ಶಾಪ್ಗಳ ಮೇಲೆ ಆದಂತಹ ದುಷ್ಪರಿಣಾಮದ ಬಗ್ಗೆ ಮಾತಾಡುತ್ತೆ. ಯಾವಾಗ ಜಾಗತೀಕರಣ ಭಾರತಕ್ಕೆ ಪರಿಚಯ ಆಗುತ್ತೋ ಆವಾಗಿಂದ ಮಾಲ್ ಸಿಸ್ಟಮ್ ಅನ್ನೋದು ಬರುತ್ತೆ. ಇದು ಜನರ ಅಭಿರುಚಿಯನ್ನು ಸಹ ಬದಲಾಯಿಸುತ್ತೆ. ಇದನ್ನೇ ತಂತ್ರವಾಗಿ ಇಟ್ಕೊಂಡಂತಹ ಮಲ್ಟಿನ್ಯಾಷನಲ್ ಕಂಪನಿಗಳು ಭಾರತೀಯ ಸಣ್ಣ ಪುಟ್ಟ ವ್ಯಾಪಾರ ಮಾಡುತ್ತಿರುವಂತಹ ಅಂಗಡಿಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ. ಇದರಿಂದ KS ನಿಸಾರ್ ಅಹಮದ್ ಅವರು ಹೇಳ್ತಾರೆ, ಯಾರೋ ಬೇರೆಯವರು ಬಂದು ನಿಮ್ಮ ಶಾಪನ್ನು ಮುಚ್ಚಿ ಅಂತ ಹೇಳೋದಕ್ಕೂ ಮುಂಚೆ ನೀವೇ ನಿಮ್ಮ ಅಂಗಡಿಗಳನ್ನು ಮುಚ್ಚಿ ಅಂತ ಶಾಪ್ಕೀಪರ್ಸ್ಗೆ ಹೇಳುವಂತಹ ಒಂದು ಸಂದರ್ಭನೇ ಈ ಶಟ್ ಡೌನ್ ದಿ ಶಾಪ್. ಈಗ ಮೊದಲನೇ ಪ್ಯಾರಾಗ್ರಾಫ್ ನೋಡೋಣ. ಶಟ್ ಡೌನ್ ದಿ ಶಾಪ್, ಅಂಗಡಿಗಳನ್ನು ಮುಚ್ಚಿ. ಹೌ ಲಾಂಗ್ ವಿಲ್ ಯು ಸ್ಪೋರ್ಟ್ ಅಂದರೆ ಎಷ್ಟೊತ್ತು ನೀವು ಕ್ರೀಡೆಯಲ್ಲಿರ್ತೀರ, ಅಂದರೆ ಎಷ್ಟು ದಿನಗಳ ಕಾಲ ನೀವು ನಿಮ್ಮ ವ್ಯವಹಾರವನ್ನು ಕಂಟಿನ್ಯೂ ಮಾಡ್ತೀರಾ, ವ್ಯವಹಾರ ಅಥವಾ ವ್ಯಾಪಾರ. ಯುವರ್ ಸ್ಕ್ಯಾಟರ್ಡ್ ವೇರ್ಸ್ ಆ್ಯಂಡ್ ಡಿಸ್ಪ್ಲೇ ದೆಮ್ ಫಾರ್ ಸೇಲ್ ಅಂದರೆ ಈ ನಿಮ್ಮ ಚದುರಿದ ಸರಕು ಮತ್ತು ಸಾಮಗ್ರಿಗಳನ್ನು ಮಾರಾಟಕ್ಕೆ ಪ್ರದರ್ಶಿಸಬಹುದೇ ಎಂದು ಪ್ರಶ್ನಿಸ್ತಾರೆ. ಹವೆವರ್ ಮಚ್ ಯು ಪಬ್ಲಿಸೈಸ್ ನೀವು ಎಷ್ಟು ಪ್ರಚಾರ ಮಾಡ್ತೀರಿ. ಕೆನ್ ಯು ಎಕ್ಸಾಸ್ಟ್ ದ ಸ್ಟೇಲ್ ಕಂಟೆಂಟ್ಸ್ ಅಂದರೆ ನಿಮ್ಮ ಈ ಹಳೆಯ ವಿಷಯ ಅಥವಾ ಹಳೆಯ ಪದ್ಧತಿಗಳಿಗೆ ನೀವು ಮುಕ್ತಾಯನ ಹೇಳಬಹುದೇ ಅಂತ KS ನಿಸಾರ್ ಅಹಮದ್ ಅವರು ಪ್ರಶ್ನಿಸ್ತಾರೆ. ಈಗ ಎರಡನೇ ಪ್ಯಾರಾ ನೋಡೋಣ. ದೋ ದ ಶಾಪ್ ಈಸ್ ಕೆಪ್ಟ್ ಓಪನ್ ಆಲ್ವೇಸ್, ಅ ಪ್ಲೇಸ್ ದಟ್ ವುಡ್ ನಾಟ್ ಅಲೋ ಸನ್ಲೈಟ್. ಅಂಗಡಿಗಳು ಯಾವಾಗಲೂ ತೆರೆದೇ ಇರುತ್ತೆ, ಆದರೂ ಕೂಡ ಸೂರ್ಯನ ಕಿರಣಗಳು ಸಹ ಅಂಗಡಿಯೊಳಗಡೆ ಹೋಗ್ತಾ ಇರಲ್ಲ. ಅಂದರೆ ಆ ಸ್ಥಳ ಸೂರ್ಯನ ಕಿರಣಗಳನ್ನು ಸಹ ಬರಮಾಡ್ಕೊಳ್ಳೋದಿಲ್ಲ. ವುಡನ್ ಪ್ಲ್ಯಾಂಕ್ಸ್ ಕೆಪ್ಟ್ ಟು ಗಾರ್ಡ್ ದ ಶಾಪ್ ಅಂದರೆ ಮರದ ಹಲಿಗೆಗಳನ್ನು ಅಂಗಡಿಯನ್ನು ಕಾಪಾಡೋದಕ್ಕೆ ಗಾರ್ಡ್ ಥರ ಇಟ್ಟಿರ್ತಾರೆ. ದ ಡೋರ್ ದಟ್ ಈಸ್ ಸೆಂಚುರಿ ಹೋಲ್ಡ್ ಅಂದರೆ ಅಂಗಡಿಗಳ ಬಾಗಿಲು ಶತಮಾನದಷ್ಟು ಹಳೆಯದಾಗಿರುತ್ತೆ. ಶಟ್ ಇಟ್ ಸೊ ಹ್ಯಾಸ್ ನಾಟ್ ಟು ರೀಓಪನ್. ಲೆಟ್ ನಾಟ್ ಅದರ್ಸ್ ರಿಡಿಕ್ಯೂಲ್ ಯು ಫಾರ್ ಯುವರ್ ಪ್ರಿಡಿಕ್ಮೆಂಟ್ ಅಂದರೆ ಬೇರೆಯವರು ನಿಮ್ಮ ಪರಿಸ್ಥಿತಿ ನೋಡಿ ಅಪಹಾಸ್ಯ ಮಾಡೋದಕ್ಕೂ ಮುಂಚೆ ಆ ಡೋರನ್ನು ಪರ್ಮನೆಂಟಾಗಿ ಓಪನ್ ಮಾಡದೇ ಇರೋ ಥರ ಮುಚ್ಚಿಬಿಡಿ ಅಂತ ಹೇಳ್ತಾರೆ. ದಿ ಆಕ್ಟಗೋನ್ ಶೇಪ್ಡ್ ಕ್ಲಾಕ್ ದಟ್ ರೆಫ್ಯೂಸಸ್ ಟು ಶೋ ಟೈಮ್ ಇಸ್ ಬ್ರೋಕನ್ ಡೌನ್ ಅಂದರೆ ಸಮಯನೂ ತೋರ್ಸೋಕ್ಕಾಗದೇ ಇರುವಂತಹ ಗಡಿಯಾರ ಮುರಿದೋಗಿದೆ. ಆಕ್ಟಗೋನ್ ಶೇಪ್ಡ್ ಕ್ಲಾಕ್ ಅಂದರೆ ಅಷ್ಟಭುಜಾಕೃತಿಯ ಗಡಿಯಾರ ಅಂತ ಹೇಳಿ ಅರ್ಥ. ಹ್ಯಾಂಡಿಂಗ್ ಕೋಬ್ ವೆಬ್ಸ್
ಇಟೆನ್ ಅವೇ ಬೈ ದ ರಸ್ಟಿಂಗ್ ಮೆಟಾಲಿಕ್ ಬೋರ್ಡ್. ಅಂದರೆ ಕೋಬ್ ವೆಬ್ಸ್ಗಳನ್ನು ತುಕ್ಕು ಹಿಡಿದಂತಹ ಲೋಹದ ಬೋರ್ಡ್ಗಳೇ ತಿಂದು ಹಾಕಿದೆ. ಈಸ್ ದಿಸ್ ನಾಟ್ ಎನಫ್ ಟು ರಿವೀಲ್ ಯುವರ್ ಟ್ರೇಡಿಂಗ್? ನಿಮ್ಮ ವ್ಯವಹಾರ ಹೇಗಿದೆ ಅಂತ ತೋರಿಸೋದಕ್ಕೆ ಇಷ್ಟು ಸಾಕಾಗಲ್ವಾ ಅಂತ ಹೇಳಿ ಪ್ರಶ್ನಿಸ್ತಾರೆ. ದ ಲಾಸ್ಟ್ ಆಫ್ ಯುವರ್ ಎಂಪ್ಲಾಯೀಸ್ ಹ್ಯಾವ್ ಗಿವನ್ ಅಪ್ ದೇರ್ ಜಾಬ್ಸ್ ಇನ್ ಸರ್ಚ್ ಆಫ್ ನ್ಯೂ ಅವೆನ್ಯೂಸ್. ಅಂದರೆ ನಿಮ್ಮ ಕೊನೆಯ ಉದ್ಯೋಗಿಗಳು ಹೊಸ ಉದ್ಯೋಗದ ಹುಡುಕಾಟದಲ್ಲಿ ಈ ಉದ್ಯೋಗವನ್ನು ಕೈಬಿಡ್ತಾರೆ. ಹೂ ವುಡ್ ಬೈ ಈವನ್ ಇಫ್ ಯು ಲೆಂಡ್ ದೆಮ್? ಅಂದರೆ ಸಾಲ ಕೊಡ್ತೀನಿ ಅಂತ ಹೇಳಿದ್ರು ಯಾರು ಆ ಸರಕು ಸಾಮಗ್ರಿಗಳನ್ನು ಖರೀದಿ ಮಾಡ್ತಾರೆ. ಫ್ಲೇ ಕವರ್ಡ್ ಲೆಮನ್ ಆ್ಯಂಡ್ ಗಾರ್ಲಿಕ್ ಪೆಪ್ಪರ್ಮೆಂಟ್. ಅಂದರೆ ಫ್ಲೇಯಿಂದ ಮುಚ್ಚಿದಂತಹ ನಿಂಬೆಹಣ್ಣಾಗಿರ್ಬೋದು ಅಥವಾ ಪೆಪ್ಪರ್ಮೆಂಟನ್ನೇ ಆಗಿರ್ಬೋದು. ವೆನ್ ಪೆಟಿ ಶಾಪ್ಸ್ ಕ್ಯಾನ್ ಸೇಲ್ ಇಂಪೋರ್ಟೆಡ್ ಟಾಫೀಸ್, ಚ್ಯೂಯಿಂಗ್ ಗಮ್ಸ್ ಆ್ಯಂಡ್ ಮೆಸ್ಮರೈಸಿಂಗ್ ಸೆಂಟ್. ಅಂದರೆ ಈ ಸಣ್ಣ ಅಂಗಡಿಗಳು ಕೇವಲ ಆಮದು ಮಾಡಿಕೊಂಡಂತಹ ಮಿಠಾಯಿಗಳು, ಚ್ಯೂಯಿಂಗ್ ಗಮ್ ಮತ್ತು ಮೆಸ್ಮರೈಸಿಂಗ್ ಸೆಂಟ್ ಇಷ್ಟನ್ನು ಮಾತ್ರ ಮಾರಾಟ ಮಾಡಬೇಕು. ಈಗ 4th ಪ್ಯಾರಾಗ್ರಾಫ್. ದಿಸ್ ಸ್ಟ್ರೀಟ್ ಹ್ಯಾಡ್ ಎ ಶಾಪ್ ಆರ್ ಟೂ ಇನ್ ದೋಸ್ ಡೇಸ್. ಯು ಆರ್ ದ ರೂಲರ್, provided all, as did Kamadhenu. But today can be found at every step a luxury shop that can supply anything at our doorstep. You too had supplied in the past. ಅಂದರೆ ಆ ದಿನಗಳಲ್ಲಿ ಈ ಬೀದಿಯಲ್ಲಿ 1-2 ಅಂಗಡಿಗಳಿತ್ತು. ಅದು ಹೇಗಿತ್ತು ಅಂದರೆ ಕಾಮಧೇನು ಹೇಗೆ ಕೇಳಿದ್ದನ್ನೆಲ್ಲ ವರ ಕೊಡ್ತಾ ಇತ್ತೋ ಹಾಗೆ ಈ ಅಂಗಡಿಗಳಲ್ಲಿ ಎಲ್ಲ ವಸ್ತುಗಳು ಸಿಗ್ತಾಯಿತ್ತು. ಆದರೆ ಈಗ ಇಂತಹ ಅಂಗಡಿಗಳನ್ನು ಪ್ರತಿ ಹಂತದಲ್ಲೂ ಕಾಣಬಹುದು. ನಮ್ಮ ಮನೆ ಬಾಗಿಲಿಗೆ ಏನೇ ಬೇಕಾದ್ರೂ ಬರುತ್ತೆ. ಇದನ್ನು ಈಗ ಐಷಾರಾಮಿ ಅಂಗಡಿಗಳು ನಮಗೆ ಕೊಡ್ತಾ ಇದೆ. ಆದರೆ ಈ ಹಿಂದೆಯೇ ನಮ್ಮ ಅಂಗಡಿಗಳು ಸಹ ಅದೇ ರೀತಿ ನಮಗೆ ಸರಬರಾಜನ್ನ ಮಾಡ್ತಾಯಿತ್ತು. ರಿಫೈನ್ಡ್ ಎಡಿಬಲ್ ಗ್ರಾಸರೀಸ್ ವಿತೌಟ್ ಎನಿ ಫ್ರಾಡ್ ಇನ್ ವೆಯ್ಟ್ಸ್ ಆ್ಯಂಡ್ ಮೆಷರ್ಸ್. ಸೊ ಯುವರ್ ಶಾಪ್ ವಾಸ್ swarming with customers all day and night. But things are different now. ಅಂದರೆ ತೂಕ ಅಥವಾ ಅಳತೆಯಲ್ಲಿ ಯಾವುದೇ ಮೋಸ ಇರ್ತಾ ಇರಲಿಲ್ಲ. ಮತ್ತು ಸಂಸ್ಕರಿಸಿದಂತಹ ದಿನಸಿ ತಿಂಡಿಗಳು ಅಥವಾ ತಿನ್ನಬಹುದಾದಂತಹ ದಿನಸಿ, ಆದ್ದರಿಂದ ಅಂಗಡಿಗಳಲ್ಲಿ ಯಾವಾಗಲೂ ಹಗಲು ರಾತ್ರಿ ಅನ್ನದೇ ಗ್ರಾಹಕರು ಗಿಜ್ಗುಡ್ತಾಯಿದ್ರು. ಆದರೆ ಈಗ ಈ ವಿಷಯ ಬೇರೆ ಥರನೇ ಆಗಿದೆ. ಈವನ್ ಇಫ್ ಯು ಬೆಗ್, the buyers hesitated to buy anything. 1,000 or 2 was your capital. ಅಂದರೆ ಭಿಕ್ಷೆ ಬೇಡ್ಕೊಂಡು ತಿಂದ್ರೂ ಸಹ ಏನಾದ್ರೂ ತೊಗೊಳೋಕೆ ಎದುರುಕೊಳ್ತಾರೆ. ಯಾಕೆ ಅಂತ ಹೇಳಿದರೆ ತುಂಬ ರೇಟ್ ಜಾಸ್ತಿ ಇರುತ್ತೆ. 1,000, 2,000 ಈ ಥರ ಇರುತ್ತೆ. ಡೀಲಿಂಗ್ ಯು ಕುಡ್ ಎಂಥ್ರೋಲ್ ಲಾಂಗ್ ಬಿಫೋರ್ ದಿಸ್ ಮೊಹಲ್ಲಾ ಬಿಕಮ್ ಎಕ್ಸ್ಟೆಂಟ್ ನೌ ವಿತ್ ದ ಪಾಪ್ಯುಲೇಸ್ ಎಕ್ಸೀಡಿಂಗ್ ಮಿಲಿಯನ್ಸ್. ಮೊಹಲ್ಲ ಅಂದರೆ ಲೊಕ್ಯಾಲಿಟಿ. ಅಂದರೆ ಈ ಲೊಕ್ಯಾಲಿಟಿ ಬರೋದಕ್ಕಿಂತ ಮುಂಚೆ ನೀವು ಇದೇ ಥರ ವ್ಯವಹಾರ ಮಾಡ್ಬೋದಿತ್ತು. ಆದರೆ ಈಗ ಇದು ಲಕ್ಷಾಂತರ ಜನರನ್ನು ಮೀರಿದೆ ಅಂತ ಹೇಳ್ತಾರೆ. ಈಗ ಲಾಸ್ಟ್ ಪ್ಯಾರಾಗ್ರಾಫ್. ಡೇ ಆಫ್ಟರ್ ಡೇ ವಿತ್ ಇನ್ಕ್ರೀಸಿಂಗ್ ರಿವಲ್ರಿ ಇನ್ ಟ್ರೇಡ್ ಅಟ್ ಲೀಸ್ಟ್ ನೌ ಚೇಂಜ್ ಫಾರ್ ದ ಬೆಟರ್. ಅಂದರೆ ದಿನದಿಂದ ದಿನಕ್ಕೆ ವ್ಯವಹಾರ ಅಥವಾ ವ್ಯಾಪಾರದಲ್ಲಿ ಪೈಪೋಟಿ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಈಗಾದರೂ ನೀವು ಸ್ವಲ್ಪ ಬದಲಾಗಿ. ಬಿಫೋರ್ ದಿಸ್ ಪೆಟಿ ಶಾಪ್ ಕುಡ್ ಬಿ ಡಿಸ್ಕಾರ್ಡೆಡ್ ವಿತ್ ಕಂಟೆಂಪ್ಟ್. ಶಟ್ ಡೌನ್ ದ ಶಾಪ್ ಆನ್ ಯುವರ್ ಓನ್ ಫಾರ್ ಎವರ್ ಲೆಸ್ಟ್ ಯು ಸಫರ್ ಡಿಸ್ಹಾನರ್ ಆ್ಯಂಡ್ ರಿಡಿಕ್ಯುಲೆ. ಅಂದರೆ ಈ ಚಿಕ್ಕ ಅಂಗಡಿಗಳು ಅಪಮಾನ, ಅಪಹಾಸ್ಯ ಅಥವಾ ಅಗೌರವದಿಂದ ಮುಚ್ಚೋದಕ್ಕಿಂತ ಮುಂಚೆ ನೀವೇ ನಿಮ್ಮ ಸ್ವಂತವಾಗಿ ಅಂಗಡಿಗಳನ್ನು ಮುಚ್ಚಿ ಅಂತ ಹೇಳ್ತಿದ್ದಾರೆ. ಲೀವ್ ಯುವರ್ ಲೈಫ್ ವೆಲ್ ಲೈಕ್ ಆ್ಯನ್ ಆನರಬಲ್ ಪರ್ಸನ್ ಇನ್ ಎಕ್ಸಿಲ್. ಅಂದರೆ ನೀವು ಉತ್ತಮ ಜೀವನವನ್ನು ನಡೆಸಿ, ಹೇಗೆ ಅಂದರೆ ವನವಾಸದಲ್ಲಿರುವಂತಹ ಗೌರವಾನ್ವಿತ ವ್ಯಕ್ತಿಯ ಹಾಗೆ ಅಂತ ಹೇಳ್ತಾ ಈ ಒಂದು ಪದ್ಯವನ್ನು ಮುಗಿಸ್ತಾ ಇದ್ದಾರೆ. ಥ್ಯಾಂಕ್ ಯು.